ಮೈಸೂರಿನಲ್ಲಿ ರಾಜ್ಯ ಸರ್ಕಾರದ ಸಾಧನಾ ಸಮಾವೇಶ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭವಾಗುತ್ತೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಅದ್ದೂರಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಹೊರಭಾಗದಲ್ಲಿ ಸಿಎಂ ಕಟೌಟ್ಗಳು ರಾರಾಜಿಸ್ತಾ ಇವೆ. ಕಟೌಟ್ಗಳನ್ನ ಸಿದ್ದರಾಮಯ್ಯ ಬೆಂಬಲಿಗರು ಹಾಕಿದ್ದಾರೆ. ಸೊ ಇದು ಸರ್ಕಾರದ ಸಾಧನಾ ಸಮಾವೇಶ ಅನ್ನೋದಕ್ಕಿಂತ ಸಿಎಂ ಸಿದ್ದರಾಮಯ್ಯ ಅವರ ಬಲ ಪ್ರದರ್ಶನ, ಅವರ ಒಂದು ಶಕ್ತಿ ಪ್ರದರ್ಶನ ಅನ್ನುವಂಥದ್ದು ಆ ರೀತಿಯಲ್ಲೇ ಕಂಡು ಬರ್ತಾ ಇದೆ. ಎಲ್ಲವೂ ಸಿದ್ಧತೆಗಳು ಕೂಡ ನೋಡಿ. ಹೊರಗಡೆ ಬ್ಯಾನರ್ಗಳಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರ ಒಂದು ಪೋಸ್ಟರ್, ಹಾಗೆ ಸಿದ್ದರಾಮಯ್ಯ ಅವರ ಒಂದು ಫೋಟೋ, ಹಿಂದೆ ರಾಕೇಶ್ ಸಿದ್ದರಾಮಯ್ಯ ಅವರ ಒಂದು ಫೋಟೋ, ಇದೆಲ್ಲವನ್ನೂ ಕೂಡ ಹಾಕಿದ್ದಾರೆ ಅವರ ಬೆಂಬಲಿಗರು. ಇನ್ನು ಪೊಲೀಸರು ಬಿಗಿ ಬಂದೋಬಸ್ತನ್ನು ಈಗ ಏರ್ಪಡಿಸಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕಾರ್ಯಕ್ರಮ ಕೂಡ ಆರಂಭವಾಗಬೇಕು. ಫಾರ್ ದ ಫಸ್ಟ್ ಟೈಮ್ ನಾವು ನೋಡಿದ್ರೆ ಬೃಹತ್ ವೇದಿಕೆ, ಆ ವೇದಿಕೆಯ ಜೊತೆಗೆ ಒಂದು ರ್ಯಾಂಪನ್ನು ಕೂಡ ಮಾಡಿದ್ದಾರೆ. ಸ್ಥಳದಲ್ಲಿ ನಾವು ಪ್ರತಿನಿಧಿ ರಾಮ್ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡಿತಾವೋಣ. ರಾಮ್, ಎಷ್ಟೊತ್ತಿಗೆ ಸ್ಟಾರ್ಟ್ ಆಗಬಹುದು? ಈಗಾಗಲೇ ಬಂದಿದ್ದಾರಾ ಯಾರಾದರೂ ಕಾರ್ಯಕ್ರಮಕ್ಕೆ ಅಂತ ಹೇಳಿ? ಸಿ ಎಂ ಎಲ್ಲಿದ್ದಾರೆ ಈಗ ಸದ್ಯಕ್ಕೆ? ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ? ಹಾಗೆ ನಾನು ಮಾತಾಡ್ತಾ ಇದ್ದೆ, ಸಾಮಾನ್ಯವಾಗಿ ಸಮಾವೇಶಗಳಲ್ಲಿ ಒಂದು ಬೃಹತ್ ವೇದಿಕೆಯನ್ನು ನೋಡ್ತೀವಿ, ವೇದಿಕೆಯ ಮೇಲೆ ಅವರು ಮಾತಾಡ್ತಾರೆ, ಇದೆಲ್ಲವೂ ಕೂಡ. ಬಟ್ ಈ ಸತಿ ರ್ಯಾಂಪ್ ಕೂಡ ಮಾಡಿದ್ದಾರೆ. ಅಂದರೆ ಅಭಿಮಾನಿಗಳ ಮಧ್ಯದಲ್ಲಿ, ಕಾರ್ಯಕರ್ತರ ಮಧ್ಯದಲ್ಲಿ ಸಾಗಿ ಅವರಿಗೆ ವೇವ್ ಆಫ್ ಮಾಡುವಂಥದ್ದು. ಸೊ ಏನೆಲ್ಲ ಪ್ಲಾನ್ಗಳಾಗಿದೆ ಈ ಒಂದು ಸಮಾವೇಶಕ್ಕೆ ಈಗ ರಾಮ್? ರಮನ್, ಖಂಡಿತವಾಗಿಯೂ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಸರ್ಕಾರದ ಸಾಧನಾ ಸಮಾವೇಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಸಾಧನಾ ಸಮಾವೇಶ ಆರಂಭವಾಗ್ತದೆ. ಆದರೆ ಪ್ರಮುಖವಾಗಿ ಈ ಒಂದು ಸಾಧನಾ ಸಮಾವೇಶವ ಅಥವಾ ಸಿದ್ದರಾಮಯ್ಯ ಅವರ ಬಲ ಪ್ರದರ್ಶನ ಅನ್ನೋ ಚರ್ಚೆ ಈಗ ಆರಂಭವಾಗಿದೆ. ಯಾಕಂದರೆ ವೇದಿಕೆ ಇರ್ಬೋದು, ವೇದಿಕೆಯ ಹೊರಭಾಗದಲ್ಲಿರುವಂಥ ಕಟೌಟ್ಗಳಿರ್ಬೋದು, ಮತ್ತು ಆ ಒಂದು ಕುರ್ಚಿಗಳಲ್ಲಿ ಇಟ್ಟಂತಹ ಸಿದ್ದರಾಮಯ್ಯ ಅವರ ಭಾವಚಿತ್ರ ಇರ್ಬೋದು, ಇದೆಲ್ಲವನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಈ ಒಂದು ಸಾಧನಾ ಸಮಾವೇಶದ ಹೆಸರಿನಲ್ಲಿ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನ ಆಗ್ತಾ ಇದೆ ಅನ್ನೋ ಒಂದು ಚರ್ಚೆ ಖಂಡಿತವಾಗಿಯೂ ಹುಟ್ಟಿ ಹಾಕಿದೆ. ನಾನೀಗ ಅದೇ ಒಂದು ಮಹಾರಾಜ ಕಾಲೇಜು ಮೈದಾನದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಈ ಒಂದು ಮಹಾರಾಜ ಕಾಲೇಜು ಮೈದಾನ ಒಂದು ವ್ಯವಸ್ಥಿತವಾದಂತಹ ವೇದಿಕೆಯನ್ನು ಇಲ್ಲಿ ಸಿದ್ಧಪಡಿಸಲಾಗಿದೆ. ಕಾರ್ಯಕ್ರಮ ಏನೆಲ್ಲ ಆಗ್ತಾ ಇದೆ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ಬಾರಿ ವಿಶೇಷವಾಗಿ ಕಾಂಗ್ರೆಸ್ನ ಕಾರ್ಯಕ್ರಮದಲ್ಲೇ ಇದೇ ಮೊದಲ ಬಾರಿಗೆ ವೇದಿಕೆಯ ಬಳಿಯಿಂದ ಕೊನೆಯವರೆಗೂ ಸಹ ಒಂದು ವಿಶೇಷವಾದಂತಹ ರ್ಯಾಂಪನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಸಿಎಂ ಸಿದ್ದರಾಮಯ್ಯ ಈ ಒಂದು ವೇದಿಕೆ ಮುಖಾಂತರವಾಗಿ ಜನರ ಬಳಿ ತೆರಳುವಂಥದ್ದು, ಅಭಿಮಾನಿಗಳ ಬಳಿ ತೆರಳುವಂಥದ್ದು, ಈ ರೀತಿಯಾದಂತಹ ಒಂದು ವ್ಯವಸ್ಥೆಯಲ್ಲಿ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿ ಕುರ್ಚಿಗಳನ್ನು ಏನು ಹಾಕಲಾಗಿದೆ ಅಲ್ಲೆಲ್ಲ ಸಿಎಂ ಸಿದ್ದರಾಮಯ್ಯ ಅವರ ಭಾವಚಿತ್ರಗಳನ್ನು ಇಟ್ಟಿದ್ರು. ಅಂದರೆ ಬಂದಂಥವರು ಎಲ್ಲರೂ ಸಹ ಸಿದ್ದರಾಮಯ್ಯ ಅವರ ಭಾವಚಿತ್ರವನ್ನು ಕೈನಲ್ಲಿ ಇಟ್ಕೋಬೇಕು, ಕಾರ್ಯಕ್ರಮ ಮುಗಿಯೋವರೆಗೂ ಸಹ ಅದೇ ರೀತಿ ಇರಬೇಕು ಅಂತ. ಮತ್ತೊಂದು ಬದಿಯಲ್ಲಿ ನೋಡೋದಾದರೆ ಅಲ್ಲಿ ಸಿದ್ದರಾಮಯ್ಯ ಅವರ ಭಾವಚಿತ್ರಗಳನ್ನು ರಾರಾಜಿಸ್ತಾ ಇದ್ದಾವೆ. ಬಲಭಾಗದಲ್ಲಿ ಅಂದರೆ ನೀವು ಆ ಒಂದು ಭಾವಚಿತ್ರವನ್ನು ಏನು ನೋಡ್ತೀರಾ, ಸಿದ್ದರಾಮಯ್ಯ ಅವರ ಭಾವಚಿತ್ರ, ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಅವರ ಭಾವಚಿತ್ರ, ಮತ್ತೆ ಅವರ ಇನ್ನೊಬ್ಬ ಮಗ ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಅವರ ಭಾವಚಿತ್ರಗಳು ಇಲ್ಲಿ ರಾರಾಜಿಸ್ತಾ ಇದ್ದಾವೆ. ಇದನ್ನ ನೋಡಿದ್ರೆ ಸರ್ಕಾರದ ಕಾರ್ಯಕ್ರಮದಲ್ಲಿ ಈ ಎಲ್ಲ ಅಂದರೆ ಸರ್ಕಾರದ ಶಾಸಕರು ಸಚಿವರಿಗಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಮತ್ತು ಅವರ ಪುತ್ರರ ಭಾವಚಿತ್ರಗಳು ರಾರಾಜಿಸ್ತಾ ಇರೋದು, ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲೇ ಈ ಒಂದು ಕಾರ್ಯಕ್ರಮ ಆಗ್ತಾ ಇರುವಂಥದ್ದು, ಇವೆಲ್ಲವನ್ನ ನೋಡಿದ್ರೆ ಈ ಸಾಧನಾ ಸಮಾವೇಶದ ಜೊತೆಗೆ ಈ ಒಂದು ಪ್ರಸಕ್ತ ಪರಿಸ್ಥಿತಿಯಲ್ಲಿ ಆಗ್ತಾ ಇರುವಂತಹ ಚರ್ಚೆಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಬಲ ಪ್ರದರ್ಶನ ಸಹ ಆಗ್ತಾ ಇದೆಯಾ ಅನ್ನೋ ಒಂದು ಚರ್ಚೆಗೆ ಇವೆಲ್ಲವೂ ಸಹ ಪುಷ್ಟಿ ನೀಡಿದಂತಿದೆ. ಹೀಗಾಗಿ ಈ ಒಂದು ಸಾಧನಾ ಸಮಾವೇಶ ಏನಿದೆ ಎಲ್ಲರ ಗಮನ ಸೆಳೀತಾ ಇದೆ. ಖಂಡಿತವಾಗಿ ರೆಹಮಾನ್, ತಾವು ಹೇಳಿದಂತೆ ಸಾಕಷ್ಟು ಸಮಾವೇಶಗಳು ಕಾಂಗ್ರೆಸ್ ಸರ್ಕಾರ ಮಾಡಿದ್ರು ಸಹ ಮೈಸೂರಿನಲ್ಲಿ ಆಗ್ತಾ ಇರುವಂತಹ ಈ ಒಂದು ಸಮಾವೇಶ ಏನಿದೆ ಇದರಲ್ಲಿ ಸಿದ್ದರಾಮಯ್ಯ ಅವರು ಆಡುವಂತಹ ಮಾತುಗಳು, ಅವರು ನೀಡುವಂತಹ ಸಂದೇಶಗಳು, ಮತ್ತೆ ಅವರ ಜೊತೆಗೆ ಡಿ ಕೆ ಶಿವಕುಮಾರ್ ಆಡುವಂತಹ ಮಾತುಗಳು ಕಾಂಗ್ರೆಸ್ ಪಕ್ಷದ ರಾಜಕೀಯ ಬೆಳವಣಿಗೆ ಮುಂದಿನ ದಿಕ್ಸೂಚಿ ಆಗೋದ್ರಲ್ಲಿ ಯಾವುದೇ ಅನುಮಾನಗಳು ಇಲ್ಲ. ರೆಹಮಾನ್. ಓಕೆ, ಥ್ಯಾಂಕ್ ಯು ರಾಮ್. ಇನ್ನು ಮೈಸೂರಿನಲ್ಲಿ ನಡೀತಾ ಇರುವಂತಹ ಸಾಧನಾ ಸಮಾವೇಶ, ಕಾಂಗ್ರೆಸ್ನ ಕಾರ್ಯಕ್ರಮ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕಾರ್ಯಕ್ರಮ ಆರಂಭವಾಗುತ್ತೆ. ಆದರೆ ವೇದಿಕೆ ಮೇಲೆ HD ಕುಮಾರಸ್ವಾಮಿ ಅವರ ಫೋಟೋ, ಸರ್ಕಾರಿ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಈಗ ಹೇಳ್ತಾ ಇದ್ದಾರೆ. ಯಾಕಂದರೆ ಉದ್ಘಾಟನೆಗೆ ಸಿದ್ಧಗೊಂಡಂತಹ 70ಕ್ಕೂ ಹೆಚ್ಚು ಶಿಲಾಫಲಕಗಳಿವೆ. ಅಲ್ಲಿ ಪ್ರತಿ ಶಿಲಾಫಲಕದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರದ್ದು ಮೊದಲ ಹೆಸರಿದೆ. ಅದಾದ ನಂತರ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಹೆಸರು ಕೂಡ ಇದೆ. ಯಾಕಂದರೆ ಇಲ್ಲಿ ಕೆಲವೊಂದಷ್ಟು ವಿವಿಧ ಕಾಮಗಾರಿಗಳಿಗೆ ಚಾಲನೆ ಕೊಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಸುದ್ದಿ ಏನಂತ ಹೇಳಿದ್ರೆ, ಆ ಕಾಮಗಾರಿ ಕೊಡಬೇಕಾದಾಗ ಕೇಂದ್ರ ಸಚಿವರದ್ದು ಕೂಡ ಶಿಷ್ಟಾಚಾರದ ಪ್ರಕಾರ ಅವ್ರದ್ದು ಕೂಡ ಮೆನ್ಷನ್ ಆಗಬೇಕು. ಸೊ ಹಾಗಾಗಿ ಈ ಕಾರ್ಯಕ್ರಮ ಈಗ ಸರ್ಕಾರದ ಕಾರ್ಯಕ್ರಮ, ಸಾಧನಾ ಸಮಾವೇಶ ಅನ್ನುವಂಥದ್ರ ಜೊತೆಗೆ ಕೆಲವೊಂದಷ್ಟು ಕಾಮಗಾರಿಗಳಿಗೆ ಚಾಲನೆ ಕೂಡ ಕೊಡ್ತಾರೆ. ಸೊ ಕಾಮಗಾರಿಗೂ ಕೂಡ ಚಾಲನೆ ಕೊಡ್ತಾ ಇರೋದ್ರಿಂದಾಗಿ ನಿಮಗೆ ಸಹಜವಾಗಿ ಈಗ ಕೇಂದ್ರ ಸಚಿವರ ಒಂದು ಭಾವಚಿತ್ರವು ಕೂಡ ಅಲ್ಲಿ ಇರಬೇಕಿತ್ತು ಅನ್ನುವಂಥದ್ದು ಶಿಷ್ಟಾಚಾರ. ಸೊ ಹಾಗಾಗಿ ಈಗ ನೋಡಿ, ಅಲ್ಲೊಂದು ಶಿಲಾಫಲಕಗಳಲ್ಲಿ ಸಿದ್ದರಾಮಯ್ಯ ಅವರದ್ದು ಮೊದಲನೇ ಹೆಸರಿದೆ, ಮುಖ್ಯಮಂತ್ರಿಗಳು ಅಂತೇಳಿ. ಅದಾದ ನಂತರ ಎರಡನೇದರಲ್ಲಿ ಕುಮಾರಸ್ವಾಮಿ ಅವರ ಒಂದು ಭಾವಚಿತ್ರ ಇರುವಂಥದ್ದನ್ನ ಅಥವಾ ಅವರ ಹೆಸರನ್ನ ಹಾಕಿರುವಂಥದ್ದನ್ನ ನೋಡ್ತಾ ಇದ್ದೀವಿ. ಸೊ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಈ ಸಾಧನಾ ಸಮಾವೇಶ ಆಗ್ತಾ ಇದೆ ಅಂತ ಹೇಳಿ BY ವಿಜಯೇಂದ್ರ ಮಾತಾಡಿದ್ದಾರೆ. ಕಲಬುರಗಿಯಲ್ಲಿರುವಂತಹ BY ವಿಜಯೇಂದ್ರ
ಅಹಿಂದ ಸಮುದಾಯಗಳನ್ನು ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ಗೆ ಸಮಾವೇಶದ ಮೂಲಕ ಈ ರೀತಿಯಾಗಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಸಿಎಂ ಅಂತೇಳಿ. ಸಿಎಂ ಸಿದ್ದರಾಮಯ್ಯ ಕುರ್ಚಿ ಅಲ್ಲಾಡ್ತಾ ಇದೆ. ಸೊ ಹಾಗಾಗಿ ಆ ಟೈಮಲ್ಲಿ ಈ ಸಮಾವೇಶವನ್ನು ಮಾಡ್ತಾ ಇದ್ರು ಇವರು. ಸಿದ್ದರಾಮಯ್ಯ ಸರ್ಕಾರ ಮಾಡಿರೋ ಸಾಧನ ಶೂನ್ಯ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ತಕ್ಕಂಥ ಸಲುವಾಗಿ ಅಹಿಂದ ಸಮುದಾಯಗಳನ್ನು ಮುಂದೆ ಇಡ್ತಾರೆ. ಆ ಸಮುದಾಯಗಳನ್ನು ಬಳಸ್ಕೊಂಡು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಈ ರೀತಿ ಸಮಾವೇಶಗಳನ್ನು ಮಾಡಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಬೆದರಿಕೆ ಕೊಡ್ತಕ್ಕಂಥ ಕುತಂತ್ರವನ್ನು ಈ ಸಮಾವೇಶಗಳ ಮೂಲಕ ಮಾಡ್ತಾ ಇದ್ದಾರೆ ವಿನಃ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕಳೆದ ಎರಡೂವರೆ ವರ್ಷದಲ್ಲಿ ಸಾಧನೆ ಮಾಡಿರ್ತಕ್ಕಂಥದ್ದು ಶೂನ್ಯ. ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ತಕ್ಕಂಥ ಸಲುವಾಗಿ ಅಹಿಂದ ಸಮುದಾಯಗಳನ್ನು ಮುಂದೆ ಇಡ್ತಾರೆ. ಆ ಸಮುದಾಯಗಳನ್ನು ಬಳಸ್ಕೊಂಡು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಈ ರೀತಿ ಸಮಾವೇಶಗಳನ್ನು ಮಾಡಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಬೆದರಿಕೆ ಕೊಡ್ತಕ್ಕಂಥ ಕುತಂತ್ರವನ್ನು ಈ ಸಮಾವೇಶಗಳ ಮೂಲಕ ಮಾಡ್ತಾ ಇದ್ದಾರೆ ವಿನಃ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕಳೆದ ಎರಡೂವರೆ ವರ್ಷದಲ್ಲಿ ಸಾಧನೆ ಮಾಡಿರ್ತಕ್ಕಂಥದ್ದು ಶೂನ್ಯ. ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಸೊ ಹೀಗೆ ಬಿ.ವೈ. ವಿಜಯೇಂದ್ರ ಈಗ ಸಾಧನಾ ಸಮಾವೇಶದ ಬಗ್ಗೆ ಕಿಡಿಕಾರಿದ್ದಾರೆ. ಏನು ಸಾಧನೆ ಮಾಡಿದ್ದಾರೆ ಅಂಥೇಳಿ ಇವರು ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ. ಸೊ ಇವ್ರ ಕುರ್ಚಿ ಅಲ್ಲಾಡ್ತಾ ಇದೆ. ಸೊ ಹಾಗಾಗಿ ಈ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಈಗ ಕಾಂಗ್ರೆಸ್ ಸಾಧನಾ ಸಮಾವೇಶ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭವಾಗಲಿಕ್ಕಿದೆ.